ಹಾಯ್ ಗೈಸ್, ನಾವು ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ವಿ ಮಂದಾರಗಿರಿ ಬೆಟ್ಟಕ್ಕೆ. ಅದ್ರ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ನಿಜವಾಗ್ಲೂ ಚೆನ್ನಾಗಿತ್ತು. ಫುಲ್ಲು ಹೋಗ್ಬೇಕಾದಾಗೆ ನಾನು ಆ್ಯಕ್ಚುಲಿ ಅರ್ಧದಿಂದ ವಿಡಿಯೋ ಮಾಡಿಕೊಂಡೆ. ಯಾಕಂತಂದರೆ ಫುಲ್ ಆ ಕಡೆ ಗ್ರೀನ್ ಹಸಿರು, ಈ ಕಡೆ ಹಸಿರು, ಫುಲ್ಲು ಗುಡ್ಡ ಬೆಟ್ಟ, ಆಮೇಲೆ ಮಿಡ್ಲ್ ನದಿ ಥರ. ಅದು ನೋಡ್ಕೋತಾ ನಾನು ವೀಡಿಯೋನೇ ಮಾಡಲಿಲ್ಲ. ಆ್ಯಕ್ಚುಲಿ ಮಾಮನೇ ನೆನೆಸಿದ್ರು ಆಮೇಲೆ. ಫುಲ್ಲು ಮತ್ತು ಮೋಡ ಎಲ್ಲ ಕೆಳಗಡೆನೇ ಬಂದಂಗೆ ಎಲ್ಲರೂ ಹೋಗೋದು ಬರೋದು ಫುಲ್ ಗ್ರೀನ್ ಗ್ರೀನ್ ಥರ. ಇನ್ನೂ ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗುತ್ತೆ. ಇವಾಗ ಇನ್ನೂ ಸ್ಟಾರ್ಟ್ ಅಲ್ವಾ ಮಳೆಗಾಲ, ಅಷ್ಟು ಅನ್ನಿಸ್ಲಿಲ್ಲ. ಆದರೆ ಮಾತ್ರ ಹೋಗ್ತಾ ಹೋಗ್ತಾ ಮಾತ್ರ ಸೂಪರ್ ಇರುತ್ತೆ. ಮಳೆಗಾಲ ಚಳಿಗಾಲ ಫುಲ್ಲು ಚೆನ್ನಾಗಂತೆ. ಹೋಗಿ ಬನ್ನಿ ಒನ್ ಡೇ ಟ್ರಿಪ್ಪು. ನಾನು ಆಮೇಲಿಂದ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ಲು ಗಿಡಗಳೆಲ್ಲ ಹಿಂಗೆ ಬೀಳ್ತವೇನಪ್ಪ, ಗುಡ್ಡ ಎಲ್ಲ ಹಿಂಗೆ ಬೀಳ್ತತೇನಪ್ಪ ಅನ್ನೋ ಥರನೇ ಇತ್ತು. ಚೆನ್ನಾಗಿತ್ತು. ಆ್ಯಕ್ಚುಲಿ ಅನ್ಪ್ಲ್ಯಾನ್ಡ್ ಇದು. ನಾವು ಹೋಗ್ಬೇಕಂತ ಪ್ಲ್ಯಾನೇ ಮಾಡಿರಲಿಲ್ಲ. ಅದು ಒಂದು ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಬರೋರಿದ್ರೆ ಅವ್ರು ಕ್ಯಾನ್ಸಲ್ ಮಾಡಿದ್ದಕ್ಕೆ ನಾವು ಈ ಥರ ಹೋಗೋಣ, ನಂಗೆ ಬೇಜಾರಾಗುತ್ತೆ ಎಂದು. ಸಂಡೇ ಆ್ಯಕ್ಚುಲಿ ಮಾಮಂದು ರಜೆ ಇರಲ್ಲ, ನಮ್ಮ ಮನೆಯವ್ರದ್ದು. ಅವತ್ತು ಸಂಡೇ ರಜೆ ಹಾಕಿದ್ದಕ್ಕೆ ರಿಲೇಷನ್ಸ್ ಬರ್ತಾರಂತೇಳಿ ಆಯಿತು ಹೋಗಿ ಬರೋಣ ಅಂತಂದೇಳಿ ಹೋದ್ವಿ. ಸಡನ್ ಪ್ಲ್ಯಾನು. ನಿಜವಾಗ್ಲೂ ಚೆನ್ನಾಗಿತ್ತು. ಆಮೇಲೆ ಆ ಕಡೆ ಸೈಡು ಇದು ಸ್ಟೆಪ್ಸ್ ಹತ್ತ ಕೂಡ ಇದೆ. ಈ ಕಡೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅವ್ರಿಗೆಲ್ಲ ಈ ಥರ ಇದೆ. ನಾವು ಗೊಂಬೆನ ಎತ್ಕೊಂಡು ಸ್ಟೆಪ್ಸ್ ಹತ್ತಕ್ಕಾಗಲ್ಲ. ಅದ್ರಾಗ ಬೇರೆ ನಾವಿಬ್ಬರು ಸ್ಲಿಮ್ ಆ್ಯಂಡ್ ಫಿಟ್ ಅಲ್ವಾ, ಹತ್ತಕ್ಕಾಗೋದೇ ಇಲ್ಲ ಅಂತೇಳಿ ಸ್ಟೆಪ್ಸ್ ಬಿಟ್ಟು ಈ ಕಡೆ ಸೈಡಿಂದ ಬಂದ್ವಿ. ಆ ಕಡೆ ಬೈಕ್ ತೊಗೊಂಡು ಬರ್ಬೇಕಾದಾಗೂ ಸೂಪರಾಗಿತ್ತು ನೋಡಿ. ವಾವ್, ನಿಜವಾಗ್ಲೂ ಒಂದು ಸಲ ಹೋಗಿ ಬಂದ್ರಂತರೂ ಭಾಳ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ಕೂಡ ಹೆವಿ ಫ್ರೆಶ್ಶು. ಇದು ಜೈನರ ದೇವಸ್ಥಾನ. ಇದು ನಿಯರ್ ಬೆಂಗಳೂರಿಗೆ 50 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಹೆಂಗೆ ವಾವ್ ಅನ್ನಿಸ್ತೆ ಅದನ್ನು ನೋಡಿದರೆ. ಫುಲ್ ಏನಂತಾರೆ, ಶಾಂತವಾಗಿರೋದು, ಮನಸ್ಸಿಗೆ ಒಂಥರ ಚೆನ್ನಾಗಪ್ಪ, ಆರಾಮಾಗಿ ಹೋಗಿ ಕೂತು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ನೆಮ್ಮದಿಯಾಗಿ ಕೂತು ಬರ್ಬೋದು ನೋಡಿ. ಅಲ್ಲಿ ಸ್ಟೆಪ್ಸ್ ಅಂತೂ ಹತ್ತಕ್ಕಾಗಲ್ಲ, ಅದು 400 ಸ್ಟೆಪ್ಸ್ ಅಂತ ಇರೋದು. ನಾವು ಆ ಕಡೆಯಿಂದ ಏನು ಹೋಗಲಿಲ್ಲ. ಆಮೇಲೆ ಒಳಗಡೆ ಎಂಟ್ರೆನ್ಸ್ ಕೊಟ್ವಿ ದೇವಸ್ಥಾನದ ಒಳಗಡೆ. ಜೈನರ ದೇವಸ್ಥಾನ ಅವು ಒಂಥರ ಬೇರೆ ಥರ ಇರ್ತಾವಲ್ವ. ಹಾಗಾಗಿ ನಮ್ಮದೇ ಟೆಂಪಲ್ಗಳು ಬೇರೆ, ಅವ್ರವೇ ಟೆಂಪಲ್ಗಳು ಬೇರೆ, ಅವ್ರವೇ ದೇವ್ರುಗಳು ಬೇರೆ, ನಮ್ಮವೇ ದೇವ್ರು ಬೇರೆ. ಈ ಥರ ಇದಂತೂ ಸೂಪರಾಗಿತ್ತು. ಹೋಗಿ ಒಂದು ಸಲ ಮಿಸ್ಸೇ ಮಾಡಬೇಡಿ. ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತಾರೆ, ನಾವೇ ಲೇಟ್ ನೋಡಿರ್ತೀವಿ. ಆದರೂ ನಮ್ಮಂಗೆ ಕೂಡ ನೋಡಲಿಲ್ಲವರು ಇರ್ಬೋದಲ್ವ. ಹಾಗಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಫುಲ್ಲು ಏನಂತಾರೆ ಅದನ್ನು ಅದು ಫುಲ್ ಏನು ನ್ಯಾಚುರಲ್ ಗಿಡನೂ ಅಲ್ಲ. ಇದು 108 ಅಡಿ ಇದೆ ಅಂತೆ. ಆದರೆ ಆರ್ಟಿಫಿಷಿಯಲ್ಲೇ ಅಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಇವರೆಲ್ಲ ಕೂತ್ಕೊಂಡು ಅವ್ರನ್ನ ದೇವ್ರನ್ನೇ ಪ್ರಾರ್ಥಿಸ್ತಾರೆ ಅನ್ನೋ ಥರ ರಿಯಲ್ ಅನ್ನಂಗೆ ಇತ್ತು ಬಿಡಿ. ಮೇಲೆ ಹೋದ್ಮೇಲೆ ಇದೆಲ್ಲ ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆದರೂ ಮಾತ್ರ ರಿಲ್ಯಾಕ್ಸ್ ಆಗೋಕ್ಕೆ ಮೈಂಡಿಗೆ ಸೂಪ್ಪರು. ಫೋಟೋಗ್ರಫಿ ಆಗಲಿ ಎಲ್ಲದಕ್ಕೂ ಸೂಪ್ಪರ್ ಐತೆ. ಒನ್ ಡೇ ಟ್ರಿಪ್ ಹೋಗೋಕ್ಕಂತೂ ಏನು ಪ್ರಾಬ್ಲಮ್ ಇಲ್ಲ. ಅಂಡರ್ ಬಜೆಟ್, ಅಷ್ಟು ದುಡ್ಡು ಹೋಯ್ತಪ್ಪ ಇಷ್ಟು ದುಡ್ಡು ಹೋಯ್ತಪ್ಪ ಅನ್ನೋ ಪ್ಲ್ಯಾನು ಅಂದರೆ ಒಬ್ಬೊಬ್ರು ಪ್ಲ್ಯಾನ್ ಆಗಿ ಬಂದು ಹೋದ್ಮೇಲೆ ಇಷ್ಟು ಖರ್ಚಾಯ್ತಲ್ಲ ಅನ್ನೋರು ಇರ್ತಾರೆ. ಮಿಡ್ಲ್ ಕ್ಲಾಸೆಲ್ಲ ಆಲ್ಮೋಸ್ಟ್ ಲೆಕ್ಕ ಮಾಡ್ತೀವಿ. ಆ ಥರದಲ್ಲಿ ಇದು ಒಂದು ಪ್ಲೇಸ್ ಹೋಗಿ ಬರ್ರಿ. ಅಂಡರ್ ಬಜೆಟ್ಟು ಸೂಪ್ಪರು. ನದಿ ಆಗಲಿ ಆ ಕಡೆ ಈ ಕಡೆ ಬೆಟ್ಟದ ಮಿಡ್ಲು ನದಿ, ಹಾಗೆ ಆ ಕಡೆ ಮತ್ತೆ ಬೆಟ್ಟ, ಈ ಕಡೆ ಫುಲ್ ಗಿಡಗಳು. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವೇ ಲೆಕ್ಕ ಹಾಕಿ, ಅಷ್ಟು ಚೆನ್ನಾಗಿತ್ತು. ಒಂದು ಸಲ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ಫುಲ್ ಎಲ್ಲ ಫೋಟೋಸ್ ಅಂತೂ ತೆಗೆಸ್ಕೊಂಡ್ವಿ. ಆಮೇಲೆ ಇದು ಒಂದು ಪ್ಲೇಸ್, ಇದೊಂದು ದೇವಸ್ಥಾನ ಆದಮೇಲೆ ಇನ್ನೊಂದು ಆ ಕಡೆ ಒಂದು ಪ್ಲೇಸ್ ಇತ್ತು, ನವಲಗಿರಿದು ಇದು ಅಂತೆ. ಅದನ್ನಂತರೂ ಮಿಸ್ ಮಾಡೋಂಗೆ ಇಲ್ಲಂತೆ. ಇದನ್ನೆಲ್ಲ ಫಸ್ಟ್ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಏನೋ ಒಳ್ಳೆ ಪ್ಲೇಸಿಗೆ ಬಂದೀವಪ್ಪ, ಒಂದಿನ ರಜಾ ಹಾಕಿದ್ದಕ್ಕೂ ಅಂತಂದೇಳಿ ಅನಿಸ್ತು. ಹಾಗಾಗಿ ಏನು ಹೇಳೋಕ್ಕಾಗಲ್ಲ, ಜಸ್ಟ್ ವಾವ್ ಅಷ್ಟೇ. ವಾಪಸ್ಸು ಬರಬೇಕಾದಾಗೆ ಆ ಕಡೆ ಸೈಡಿಂದೆಲ್ಲ ನೋಡಿದ್ವಲ್ವ, ಈ ಕಡೆ ಸೈಡ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ಕಡೆ ಸೈಡನ್ನು ಒಂದೇ ಸೈಡ್ ಅಲ್ವ ನನಗೆ ವಿಡಿಯೋ ಮಾಡೋಕ್ಕಾಗೋದು. ಹಾಗಾಗಿ ಫುಲ್ ಅಪ್ಪು ರೋಡಿಂದ ಅದು ಬಂದಿದ್ವಲ್ಲ, ಆಮೇಲೆ ಕೆಳಗಡೆ ಡೌನ್ಗೆ ಹೋಗ್ಬೇಕಲ್ವ, ಅದು ಡೌನ್ಗೆ ಹೋಗ್ಬೇಕಾದಾಗೂ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ನನಗೆ. ಅಪ್ಪ ಹೋಗ್ಬೇಕಾದಾಗ ಅಷ್ಟು ಭಯ ಅನಿಸಲ್ಲ, ಆದರೆ ಡೌನಿಗೆ ಮಾತ್ರ ಹೆವಿ ಭಯ ಅನಿಸುತ್ತೆ. ಹೆಂಗಂದರೆ ಬೈಕಲ್ಲಿ ಒಂದು ಸ್ವಲ್ಪ ಭಯ ಇರುತ್ತೆ. ಆಲ್ಮೋಸ್ಟ್ ನಾವು ಲಾಂಗ್ ರೈಡ್ ಹೋಗಲ್ಲ. ಹೋದರೂ ಕೂಡ ಯಾರು ಫ್ಯಾಮ್ಲಿ ಜೊತೆಗೆ ಹೋಗ್ತೀವಿ, ಇಲ್ಲ ಅಂತಂದರೆ ಫ್ರೆಂಡ್ ಜೊತೆಗೆ ಹೋದ್ರೂ, ಫ್ರೆಂಡ್ಸ್ ಕಾರ್ ಇದ್ದಾವೆ, ಅವ್ರ ಜೊತೆನೇ ಹೋಗ್ಬಿಡ್ತೀವಿ. ಇದು ಒನ್ ಡೇ ಸಡನ್ನಾಗಲ್ವ, ಹಾಗಾಗಿ ಬೈಕಲ್ಲೇ ಹೋಗಿದ್ದು. ಇಲ್ಲೇ ಬಿಡು
ಕೂಡ್ತೀಯಾ 15 ಕಿಲೋಮೀಟ್ರ್ ಪರವಾಗಿಲ್ಲ ಅಂತಂದರು ಮಾಮ. ಸರಿ ಆಯಿತು, ಬೇಜಾರಾಗಿತ್ತಲ್ವ, ಹಾಗಾಗಿ ಹೋಗಿದ್ದೆ, ಬೈಕಲ್ಲಿನೇ ಹೋಗಿದ್ವಿ. ಚೆನ್ನಾಗಿತ್ತು ನೋಡಿ. ಫುಲ್ ಹಿಂಗೆ ಡೌನಾಗಿ ಕೆಳಗಡೆ ಹೋಗೋಷ್ಟಕ್ಕೆ ಒಂದು ಸ್ವಲ್ಪ ಭಯ ಭಯ ಅನ್ನಿಸ್ತಿತ್ತು. ಏನೋ ಅದು ಒಂಥರ ಖುಷಿ ಮೆಮೊರಿ. ಗೊಂಬೆ 2 ಇಯರ್ಸ್ ಆದಾಗ ನಾವು ಒಂದು ಟ್ರಿಪ್ ಹೋಗಿದ್ವಿ ಅಂತ ಅವಳಿಗೆ ಹೇಳ್ಬೇಕಲ್ವ, ನಾವು ಹಿಂಗೆ ಟ್ರಿಪ್ ಮಾಡ್ತಿದ್ವಿ ಅಂತೇಳಿ. ಏನು ಮಾಡಿದ್ರಿ ಅಂತ ನಾಳೆ ಕೇಳಿದರೆ ಲಾಸ್ಟಿಗೆ ಈ ವಿಡಿಯೋ ಆದರೂ ತೋರ್ಸೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಎಂಜಾಯ್ನಕ್ಕೆ ನಾವೇ ಇಬ್ಬರು ಅಲ್ವಾ. ಆಯಿತು, ಎಲ್ಲ ನೋಡಿಕೊಂಡು ವಾಪಸ್ ಬರಬೇಕಾದಾಗೆ ಈ ಥರ ಎಲ್ಲ ಈ ಕಡೆ ಸೈಡಿಂದ ವಿಡಿಯೋ ಇದು. ಆ ಕಡೆ ಸೈಡಿಂದು ಹೋಗ್ಬೇಕಾದಾಗ 2 ಸೈಡ್ ಅಪೋಸಿಟ್ ಸೈಡ್ 2 ಸೈಡ್ ಕಡೆ ಇರುತ್ತಲ್ವ, ಹಾಗಾಗಿ ಫುಲ್ಲು ಗುಡ್ಡ ಗುಡ್ಡ ಬೆಟ್ಟ ಬೆಟ್ಟ ಎಲ್ಲ ನಮ್ಮ ಪ್ರಕೃತಿ ಇದನ್ನೇ ಇದ್ದು ನಾವೇ ಅಷ್ಟು ಎಕ್ಸೈಟ್ಮೆಂಟಾಗಿ ನೋಡ್ತಿರ್ತೀವಿ. ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಫುಲ್ಲು ಬ್ಯುಸಿ ಶೆಡ್ಯೂಲಲ್ಲಿ ಇದು ಒಂಥರ ರಿಲ್ಯಾಕ್ಸ್ ಮೈಂಡು. ನಾನು ಹೇಳಿದ್ನಲ್ವ, ವಾಕಲ್ಲಿ ಹೋಗ್ಬೇಕಾದಾಗೆ ಈ ಥರ ಇಲ್ಲಿ ಸ್ಟೆಪ್ಸ್ ಇದ್ದಾವೆ ಅಂತಂದೇಳಿ. ಅದನ್ನ ಹತ್ಕೊಂಡು ಹೋಗೋಕ್ಕಾಗಲ್ಲ, ಗೊಂಬೆನ ಎತ್ಕೊಂಡು ಇಡೋಕ್ಕಾಗಲ್ಲ ಅಂತೇಳಿ ನಾವು ಈ ಕಡೆ ಸೈಡಿಂದ ಹೋಗಿದ್ದು. ಅದು ಕೂಡ ಚೆನ್ನಾಗಿತ್ತು. ಎಲ್ಲರೂ ಹೋಗ್ತಾ ಇದ್ರು ಮೇಲೆ ಹತ್ತಿ. ಆದರೆ ಆ ಕಡೆಯಿಂದ ಎರಡೂ ಜಾಯ್ನ್ ಆಗ್ತೀವಿ. ಸ್ಟೆಪ್ಸ್ ಹತ್ಕೊಂಡು ಬಂದವ್ರು ಕೂಡ ಮೇಲ್ಗೆ ಬರ್ತಾರಲ್ವ, ನಾವು ಅದೇ ಟೈಮಿಗೆ ಹೋಗ್ತೀವಿ. ಆದ್ರೇ ಇಲ್ಲಿ ಸ್ಟೆಪ್ಸ್ ಇದ್ದಾವೆ, ಅಲ್ಲಿ ಸ್ಟೆಪ್ಸ್ ಇರಲಿಲ್ಲ ನಾವು ಹೋಗಿದ್ದ ಕಡೆ. ಹಂಗಾಗಿ ಎಲ್ಲರೂ ಫುಲ್ ಹತ್ತಿ ಬರೋಷ್ಟಿಗೆ ಸುಸ್ತೇನೆ. ಆದರೆ ಮೇಲೆ ನೋಡ್ತಿರೋ ಪ್ಲೇಸಿಗೆ ನಾವು ಹತ್ತಿ ಬಂದಿರೋ ನೋವು ಏನೂ ಅನಿಸಲ್ಲ. ಹಾಗಾಗಿ ಚೆನ್ನಾಗಿತ್ತು. ಒಂದು ಸಲ 1 ಡೇ ಟ್ರಿಪ್ ಹೋಗಿ ಬನ್ನಿ. ಇನ್ನೊಂದು ಹೇಳಿದ್ನಲ್ವ ನಾನು, ಇನ್ನೊಂದು ಪಿಕಾಕಿಂದಿದೆ ಅಂತಂದು ಹೇಳಿ. ವಾಪಸ್ ಆ ಕಡೆಯಿಂದ ಬಂದಾದ್ಮೇಲೆ ಅದೇ ವೇದಲ್ಲೇ ಇರೋದು, ನಮಗೆ ಗೊತ್ತಿರಲಿಲ್ಲಲ್ವ. ಹಾಗಾಗಿ ಆ ಕಡೆಯಿಂದ ಹೋಗಿ ಬರಬೇಕಾದಾಗ ಈ ವಿಸಿಟ್ ಮಾಡಿದ್ವಿ ಇದನ್ನೇ. ಪಿಕಾಕ್ ಇದ್ರದ್ದು ಜೈಂಟ್ ದೇವಸ್ಥಾನ ಅಲ್ವಾ, ಹಾಗಾಗಿ ಫುಲ್ಲು ಎಲ್ಲದು ಪಾರ್ಕ್ ಥರ ಚೆನ್ನಾಗಿರೋದು. ಅವ್ರ ದೇವ್ರೂ ಕೂಡ ನಾನು ಕೇಳ್ತಾ ಇದ್ದೆ ಮಾಮಗೆ, ಫುಲ್ ಇಷ್ಟೇನಾ ಇವ್ರದ್ದು ದೇವರು ಅಂದರೆ, ಹಿಂಗೇನು ಆರತಿ ಮಾಡೋದು, ಕುಂಕುಮ ಹಚ್ಚೋದು, ಹಿಂಗೇನು ಇರಲ್ವ ಇವ್ರ ಹತ್ರ, ಫುಲ್ ಹಾಗೆ ಸುಮ್ಮನೆ ತಪಸ್ ಮಾಡೋದು ಈ ಥರನಾ ಅಂತ ಕೇಳ್ತಾ ಇದ್ದೆ. ಅವನು ನಂಗೆ ಗೊತ್ತಿದ್ದಷ್ಟು ಅವನು ಹೇಳಿದ್ರು. ಆಮೇಲೆ ಏನು ತಲೆ ತಿಂತಿಲ್ಲಪ್ಪ ಅಂತ ಅವನು ಬೈದ್ರು. ಹಾಗಾಗಿ ಸುಮ್ಮನೆ ಅದೇ ನಾನು ನೆಕ್ಸ್ಟ್ ಕ್ವೆಶನ್ಸ್ ಕೇಳೋಕ್ಕೆ ಹೋಗಲಿಲ್ಲ. ನಾವು ನೋಡಿದ್ದಂತೂ ಇಷ್ಟು ನೋಡಿದ್ವಿ. ಅವಳನ್ನ ಎತ್ಕೋಬೇಕಂತೆ ನನ್ನ ಮಗಳನ್ನೇ, ಅದಕ್ಕೆ ಅವರಪ್ಪ ಎತ್ಕೋತಾ ಇದ್ರು. ಫುಲ್ ನೋಡಿ ಈ ಥರದ್ದು ಇಲ್ಲಿ ಫಸ್ಟ್ ಈ ದೇವ್ರಿಗೆ ವಿಸಿಟ್ ಕೊಟ್ಟು ಆದಮೇಲೆ ಅದನ್ನು ಪಿಕಾಕಿಂದ ಹೇಳಿದ್ನಲ್ವ, ಅಲ್ಲಿ ಒಳಗಡೆ ಹೋಗಬೇಕು. ಇಲ್ಲೆಲ್ಲ ಫುಲ್ಲು ಹಿಂಗೆ ತೋರ್ಸಂಗಿತ್ತು, ವಿಡಿಯೋ ಮಾಡಬಹುದು. ಆದರೆ ಪಿಕಾಕ್ ಅದ್ರ ಒಳಗೆ ಹೋಗಿದ್ವಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಮಾಡಬೇಡಿ ಅಂತ ನಾನು ಫೋಟೋ ಹಾಕಿದ್ರು. ಹಾಗಾಗಿ ನಾನು ಅಲ್ಲೇನು ಮಾಡ್ಕೊಳ್ಳಿಲ್ಲ. ನನ್ನ ಮಗಳಂತೂ ಫುಲ್ ಖುಷಿಯಿಂದ ಆಟ ಆಡ್ತಾಯಿದ್ಲು. ಅವಳಿಗೆ ಆಟ ಓಡಾಡೋದು, ದೊಡ್ಡ ಪ್ಲೇಸ್ ಇದ್ದರೆ ಅಂತೂ ಫುಲ್ ಖುಷಿ. ಹಿಂಗೆಲ್ಲ ಚೆನ್ನಾಗಿತ್ತು ಮಾತ್ರ ಟೆಂಪಲ್ಲು. ಬೇಡ್ಕೊಳ್ರಿ ನಾನು ನೋಡ್ತಿದ್ದೆ. ನಮ್ಮ ಮಾಮ ಹಂಗೆ ಅವ್ರು ವಿಡಿಯೋ ಮಾಡ್ತಿದ್ರು. ಇಲ್ಲಿ ಕೂಡ ಆರಾಮಾಗಿ ಕೂತು ಗೊಂಬೆಗೆ ನಾವು ತಿನ್ನೋಕ್ಕೆ ತೊಗೊಂಡೋಗಿದ್ವಿ. ಊಟ ಮಾಡಿಸ್ಕೊಂಡು ಎಷ್ಟೋ ತನಕ ಕೂತು ರಿಲ್ಯಾಕ್ಸ್ ಆಗಿ ಇದ್ರ ಒಳಗಡೆನೇ ಹೋಗಬಹುದು, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಚೆನ್ನಾಗಿದೆ. 1 ಡೇ ಟ್ರಿಪ್ ಹೋಗಿ ಬನ್ನಿ. ಥ್ಯಾಂಕ್ ಯು.